ಶಿವಲಿಂಗೇಗೌಡ ಸಭೆಯನ್ನು ನಡೆಸಿದ್ದಾರೆ. ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರೋದಕ್ಕೆ ಸಾವಿರಾರು ಬೆಂಬಲಿಗರನ್ನು ಕರೆದು ಸಭೆ ನಡೆಸಿ ಅಭಿಪ್ರಾಯವನ್ನು ಕೇಳಿದ್ದಾರೆ. ನನ್ನನ್ನು ಕೂಡ ಜಿಟಿ ದೇವೇಗೌಡರಂತೆ ರಾಜಿ ಮಾಡಿಸಬಹುದಾಗಿತ್ತು, ಆದರೆ ನನ್ನೊಟ್ಟಿಗೆ ಗುರುತಿಸಿಕೊಂಡಿದ್ದ ಎಲ್ಲರನ್ನೂ ಪಕ್ಷದಿಂದ ತೆಗೆದ್ರು. ಅವರೇ ನಮ್ಮನ್ನ ಬೆತ್ತಲೆ ಮಾಡೋಕೆ ನೋಡಿದ್ರು ಅಂತ ಹೇಳಿ ಜೆಡಿಎಸ್ ಮೇಲೆ ವಾಗ್ದಾಳಿ ನಡೆಸಿದ್ರು. ಇನ್ನು ಬೆಂಬಲಿಗರು ಶಿವಲಿಂಗೇಗೌಡರಿಗೆ ಕಾಂಗ್ರೆಸ್ ಸೇರ್ಪಡೆಗೆ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಮಾರ್ಚ್ 5ಕ್ಕೆ ಅರಸೀಕೆರೆಗೆ ಸಿದ್ದರಾಮಯ್ಯ ಬಂದಾಗ ಪಕ್ಷ ಸೇರ್ಪಡೆ ಸಾಧ್ಯತೆ ಇದೆ. ಕೆಲವರು ಬಂದಿದ್ರು, ನಮಗೆ ಕೂಡ ಮತಗಳನ್ನ ಇಟ್ಟು 23 ವ್ಯವಹಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ರಾಜಕೀಯದಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಬಂದು ನಿಂತಿದೆ. ಈಗ ಮುಂಚೆ ನಾವು ಸ್ವಲ್ಪ ಈಗ ಬುದ್ಧಿವಂತ. ಚುನಾವಣಾ ಗೆಲುವಿಗಾಗಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶೆಂಪೂರ್ ಟೆಂಪಲ್ ರನ್ ಅನ್ನು ಮಾಡಿದ್ದಾರೆ. ಸಿಬ್ಬಂದಿ ಹಾಗೂ ಕುಟುಂಬಸ್ಥರೊಂದಿಗೆ ಮಹಾರಾಷ್ಟ್ರದ ತುಳಜಾಪುರ ತುಳಜಾ ಭವಾನಿ ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಬೀದರ್ ದಕ್ಷಿಣ ಕ್ಷೇತ್ರ ವಶಪಡಿಸಿಕೊಳ್ಳುವುದಕ್ಕೆ ಕೈ ಕಮಲ ಅಭ್ಯರ್ಥಿಗಳು ಕಸರತ್ತನ್ನು ನಡೆಸಿದ್ದಾರೆ. ಇನ್ನು 2 ಬಾರಿ ಗೆಲುವು ಸಾಧಿಸಿರುವಂತಹ ಬಂಡೆಪ್ಪ ಹ್ಯಾಟ್ರಿಕ್ ಗೆಲುವಿನ ಶತಾಯಗತಾಯ ಪ್ಲಾನ್ ಅನ್ನು ಮಾಡಿದ್ದಾರೆ. ಬಿಜೆಪಿಯಿಂದ ಶೈಲೇಂದ್ರ ಮಲ್ಲೇಶ್ ಗಣಪುರ ಕೂಡ ಪೈಪೋಟಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನಿಂದ ಅಶೋಕ್ ಖೇಣಿ ಚಂದ್ರಸಿಂಗ್ ಟಿಕೆಟ್ಗಾಗಿ ಪೈಪೋಟಿಯಲ್ಲಿ ಇದ್ದಾರೆ. ಬಸವೇಶ್ವರ ಆರೋಗ್ಯ ಶ್ರೀ ಹೆಸರಲ್ಲಿ ಬಡವರಿಗೆ ಹಣ ನೀಡುವುದಾಗಿ ಗಾಲಿ ಜನಾರ್ದನ ರೆಡ್ಡಿ ಘೋಷಣೆಯನ್ನ ಮಾಡಿದ್ದಾರೆ. ಕೊಪ್ಪಳದ ಗಂಗಾವತಿ ಕ್ಷೇತ್ರದ ದಾಸನಾಳ ಗ್ರಾಮದಲ್ಲಿ ಘೋಷಣೆಯನ್ನ ಮಾಡಿದ್ದು, ಬಡ ಜನರಿಗೆ 1,000 ರಿಂದ 10 ಲಕ್ಷದವರೆಗೂ ಆಸ್ಪತ್ರೆ ಖರ್ಚನ್ನ ನೀಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಯಾವುದೇ ಊರು ಆಸ್ಪತ್ರೆಗೆ ಹೋದ್ರೂ ಅಲ್ಲಿ ಆಸ್ಪತ್ರೆ ಖರ್ಚನ್ನ ಭರಿಸೋದಾಗಿ ಹೇಳಿದ್ದಾರೆ. ಗಂಗಾವತಿ ಕ್ಷೇತ್ರದಲ್ಲಿ ಹಳ್ಳಿ ಕಡೆಗೆ ಗಾಲಿ ಜನಾರ್ದನ ರೆಡ್ಡಿ ನಡೆ ಎಂಬ ಘೋಷಣೆಯೊಂದಿಗೆ ಹಳ್ಳಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಯಾರೇ ಒಬ್ಬ ಕೂಲಿನಲ್ಲಿ ಮಾಡ್ಕೊಳ್ಳುವಂತ ಒಬ್ಬ ಸಾಮಾನ್ಯ ಒಬ್ಬ ಬಡ ರೈತ ಕೂಲಿಗಳಾಗಿರ್ಬೋದು, ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ತಮಗೆ ಆರೋಗ್ಯದ ವಿಚಾರದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಅಷ್ಟು ಅಮೌಂಟ್ ಅನ್ನ ಇವತ್ತು ಶ್ರೀಮಂತರು ಯಾರು ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಿ ತೋರಿಸ್ಕೊಳ್ತಾರೋ, ಒಬ್ಬ ಬಡವರು ಕೂಡ ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ತನ್ನ ಕಾಯಿಲೆಯನ್ನ ಸುಧಾರಣೆ ಮಾಡಿಕೊಂಡು ಮತ್ತೆ ಅವ್ರ ಗ್ರಾಮಕ್ಕೆ ತಿರುಗಿ ಬರೋವರೆಗೂ ಕೂಡ ಹೋಗಿ ಬರೋ ಖರ್ಚುಗಳಿಂದ ಹಿಡಿದು ಅದೆಷ್ಟೇ ಲಕ್ಷ ಖರ್ಚಾದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಅದು ನನ್ನ ಜವಾಬ್ದಾರಿ. ತುಮಕೂರಿನಲ್ಲಿ ಬಾಡೂಟ ಪಾಲಿಟಿಕ್ಸ್ ಜೋರಾಗಿದೆ. ಸುರೇಶ್ ಗೌಡ ನೇತೃತ್ವದಲ್ಲಿ ತುಮಕೂರು ಗ್ರಾಮಾಂತರ ಬಿಜೆಪಿ ಕಾರ್ಯಕರ್ತರಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಚಿಕನ್ ಮಟನ್ ಊಟಕ್ಕೆ ಜನ ಮುಗಿಬಿದ್ದಿದ್ರು. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸದಾನಂದ ಗೌಡ, ನಾನು ಕಾಂಗ್ರೆಸ್ ಅವರಿಗೆ ಜೆಡಿಎಸ್ ಅವರಿಗೆ ಒಂದು ಸವಾಲನ್ನ ಹಾಕ್ತಿದ್ದೀನಿ. ನಿಮ್ಗೆ ತಾಕತ್ತಿದ್ರೆ ನಮ್ಮ ಕುದುರೆಯನ್ನ ಮುಟ್ ನೋಡಿ. ನಮ್ಮ ಸುರೇಶ್ ಗೌಡ್ರು ಅಭಿವೃದ್ಧಿ ಮಂತ್ರದಂತೆ ಕೆಲಸ ಮಾಡಿದ್ದಾರೆ, ಅವರನ್ನ ಗೆಲ್ಲಿಸುವಂತೆ ಕರೆಯನ್ನ ನೀಡಿದ್ರು. ಧರ್ಮ ಸಂಸ್ಥಾಪನೆಗೋಸ್ಕರ ಅಶ್ವಮೇಧ ಯಾಗ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ನಮ್ಮ ಕುದುರೆ ನೋಡಿದಿರಲ್ಲ ಹೇಗಿದೆ ನಮ್ಮ ಅಶ್ವಮೇಧ ಯಾಗ. ನಾನು ಆ ಕಾಂಗ್ರೆಸ್ನವರಿಗೆ ಆ ಜೆಡಿಎಸ್ನವರಿಗೆ ಸವಾಲ್ ಆಗ್ತೇನೆ, ತಾಕತ್ತಿದ್ರೆ ನಮ್ಮ ಕುದುರೆಯನ್ನ ಮುಟ್ಟಿ ನೋಡಿ. ನಮ್ಮ ಸುರೇಶ್ ಗೌಡರು ಆ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಮಂತ್ರದ ಅಪ್ಪಟ ಶಿಷ್ಯರಾಗಿ ಕೆಲಸ ಮಾಡಿದ್ದಾರೆ. ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯೆ ಸುವರ್ಣ ಮೇಲೆ ಹಲ್ಲೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಮಹಿಳಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷೆ ದೀಪಾ ಗೌರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಬಿಜೆಪಿ ಸದಸ್ಯರಿಂದ ಗೂಂಡಾವರ್ತನೆ ಆರೋಪ ಕೇಳಿಬಂದಿದ್ದು, ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ಮಾಡಲಾಗಿದೆ. ಇಂದು ರಾಮನಗರದಲ್ಲಿ ನೂತನ ಜಿಲ್ಲಾಸ್ಪತ್ರೆ ಉದ್ಘಾಟನೆಯಾಗಲಿದೆ. ರಾಮನಗರದ ಜಿಲ್ಲಾ ಪಂಚಾಯತ್ ಸಂಕೀರ್ಣದ ಪಕ್ಕದಲ್ಲೇ ಇರುವಂತಹ ನೂತನ ಜಿಲ್ಲಾಸ್ಪತ್ರೆ ಇವತ್ತು ಲೋಕಾರ್ಪಣೆಗೊಳ್ಳಲಿದೆ. ಸುಮಾರು 100 ಕೋಟಿ ವೆಚ್ಚದಲ್ಲಿ ನೂತನ ಆಸ್ಪತ್ರೆ ರೆಡಿಯಾಗಿದ್ದು 250 ಬೆಡ್ಗಳು ಒಂದೇ ಕಡೆ ಲಭ್ಯವಿದೆ. ಪಕ್ಕದ ಕಂದಾಯ ಭವನದಲ್ಲಿ 150 ಬೆಡ್ಗಳಿವೆ. ಈ ಕಾರ್ಯಕ್ರಮಕ್ಕೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಭಾಗಿಯಾಗಿ ನೂತನ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಅಡುಗೆ ಅನಿಲ ಬೆಲೆಯನ್ನ ಮತ್ತೆ ಹೆಚ್ಚಿಸಿದೆ. ಈ ಮೂಲಕ ಮತ್ತೆ ಜನಸಾಮಾನ್ಯರಿಗೆ ಬಿಗ್ ಶಾಕ್ ನೀಡಿದೆ.
14.2 ಕೆಜಿ ತೂಕದ ಎಲ್ಪಿಜಿ ಸಿಲಿಂಡರ್ ಬೆಲೆ 50 ರೂಪಾಯಿ ಹೆಚ್ಚಳವಾಗ್ತಾ ಇದೆ. ದೆಹಲಿಯಲ್ಲಿ ಸಿಲಿಂಡರ್ ಬೆಲೆ 1103 ರೂಪಾಯಿ. ಇನ್ನು ಬೆಂಗಳೂರಲ್ಲಿ ಸಬ್ಸಿಡಿ ರಹಿತ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ 1105 ರೂಪಾಯಿ 50 ಪೈಸೆ ಆಗಿದೆ. ಕೊಪ್ಪಳ ಜಿಲ್ಲೆಯ ಜನರ ಬಹುದಿನಗಳ ಕನಸು ನನಸಾಗಿದೆ. ಆಲಮಟ್ಟಿ ಡ್ಯಾಂನಿಂದ ಯಲಬುರ್ಗಾಕ್ಕೆ ಕೃಷ್ಣೆಯ ನೀರು ಬಂದಿದೆ. ಕೊಪ್ಪಳ ಏತ ನೀರಾವರಿ ಯೋಜನೆಯ ಕಾಮಗಾರಿ ಕಳೆದ 10 ವರ್ಷಗಳಿಂದ ನಡೀತಾ ಇತ್ತು. ಕೊಪ್ಪಳ ಜಿಲ್ಲೆಯ 78 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಇದಾಗಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ಶಿವಾಜಿ ಜಯಂತಿ ಕಾರ್ಯಕ್ರಮ ನಡೆಯಿತು. ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಬೃಹತ್ ಮೆರವಣಿಗೆಯಲ್ಲಿ ಸಚಿವ ಹಾಲಪ್ಪ ಆಚಾರ್ ಕುಣಿದು ಕುಪ್ಪಳಿಸಿದರು. ಮೆರವಣಿಗೆಯಲ್ಲಿ ಸಚಿವರನ್ನ ಎತ್ಕೊಂಡು ಯುವಕರು ಡಾನ್ಸ್ ಮಾಡಿದ್ದಾರೆ. ಇದೇ ವೇಳೆ ಭಗವಧ್ವಜ ಹಿಡಿದು ಸಚಿವರು ಕುಣಿದರು. ಅಲ್ಲದೆ ಯಲಬುರ್ಗಾ ತಾಲೂಕಿಗೆ ಕೃಷ್ಣಾ ನದಿ ನೀರು ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಹಾಲಪ್ಪ ಆಚಾರ್ ಸಂತೋಷದಿಂದ ಕುಣಿದು ಕುಪ್ಪಳಿಸಿದ್ದಾರೆ.